ಕೈಗಾರಿಕೆಗಳ ಸ್ಥಾಪನೆಯಲ್ಲಿ ಕೇಂದ್ರ ಸಚಿವರಾಗಿರುವಂಥ ಎಚ್.ಡಿ. ಕುಮಾರಸ್ವಾಮಿ ಅವರ ಅಸಹಕಾರ ಎಂಬ ಹೇಳಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಕುಮಾರಸ್ವಾಮಿ ಅವರ ಬಗ್ಗೆ ನನಗೇನು ಮಾತಾಡಬೇಕು ಅನ್ನಿಸಿಲ್ಲ. 6 ತಿಂಗಳು ವರ್ಷಕ್ಕೆ ಬರ್ತಾರೆ, ಮಾತನಾಡಿ ಹೋಗ್ತಾರೆ. ಜನ ಕೆಲಸ ಮಾಡೋದನ್ನ ಬಿಟ್ಟು ಅವರನ್ನ ಇಷ್ಟಪಡ್ತಾರೆ. ಪ್ರಧಾನಿ ಬಳಿ ಕುಳಿತು ರಾಜ್ಯದ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಮಂಡ್ಯದಲ್ಲಿ ಸಚಿವರಾಗಿರುವಂಥ ಚಲುವರಾಯಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. MP ಅನುದಾನ ಎಲ್ರಿಗೂ ಬಂದಿದೆ, ಅದನ್ನ ಸಾಧನೆ ರೀತಿ ಬಿಂಬಿಸಿಕೊಳ್ಳೋದು ದೊಡ್ಡಸ್ತಿಕೆ ಅಲ್ಲ. ವಿಶೇಷ ಅನುದಾನ ತಂದಿದ್ರೆ ಅದು ಸಾಧನೆ ಎನ್ನುವುದಾಗಿ ಹೇಳಿದ್ದಾರೆ ಚಲುವರಾಯಸ್ವಾಮಿ ಅವರು. ನಿಮ್ಗೆ ಅನ್ಸಿದ್ರೆ ಮಾತಾಡ್ತೀನಪ್ಪ. ನನಗೆ ಕೇಳ್ರಿ, ಅದೇನಾಗುತ್ತೆ, ಏನೋ ಒಂದು ಹೇಳಿದೆ ಪಾಪ, ಅದೃಷ್ಟವೋ ದುರಾದೃಷ್ಟವೋ ಗೊತ್ತಿಲ್ಲ. ಕೆಲವರು 6 ತಿಂಗಳಿಗೋ 1 ವರ್ಷಕ್ಕೋ ಬರ್ತಾರೆ, ಅವರಿಗೆ ಎದೆ ಮೇಲೆ ಕೈ ಇಟ್ಕೋತಾರೆ, ಅಥವಾ ಇನ್ನೊಂದು ಏನೋ ನನಗೆ ಭಾಳ ಆಘಾತ ಆಗಿದೆ ನಂಗೆ ತೋರಿಸ್ಕೊತಾರೆ. ನಮ್ಮ ಜನ ಕೆಲಸ ಮಾಡೋರಿಗಿಂತ ಸುಳ್ಳು ಹೇಳೋರಿಗೆ, ತಾತ್ಕಾಲಿಕವಾಗಿ ಇಂಪ್ರೆಸ್ ಆಗೋ ಥರ ಮಾತಾಡೋರಿಗೆ ಖುಷಿ ಪಡ್ತಾರೆ. ನಾನು ಅದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವ್ರವ್ರ ಇಚ್ಛೆ. ಪ್ರಜಾಪ್ರಭುತ್ವದಲ್ಲಿ ಯಾರನ್ನು ಯಾವ ಥರ ಇಷ್ಟಪಡ್ಬೋದು, ಯಾರನ್ನು ಯಾವ ಥರ ಬೆಂಬಲಿಸ್ಬೋದು. ಸೊ ನಾನು ನೋಡ್ತೀನಿ, ಅವರು MP ಗ್ರ್ಯಾಂಟು ಈ ರಾಜ್ಯದಲ್ಲಿ 540 ಜನಕ್ಕೂ ಬರುತ್ತೆ. ಕುಮಾರಸ್ವಾಮಿಗೇನು ವಿಶೇಷ ಬರಲ್ಲ. 540 ಜನ ಸರ್ಕಾರದಲ್ಲಿರೋ ಮಂತ್ರಿಯಾಗಿರೋರಿಗೂ MP ಗ್ರ್ಯಾಂಟು ಒಂದೇ, ವಿರೋಧ ಪಕ್ಷದಲ್ಲಿರೋ MP ಗ್ರ್ಯಾಂಟು ಒಂದೇ. ಈಗ ಸುಮಲತನೂ ಅದೇ ಥರ ಖರ್ಚು ಮಾಡ್ತಿದ್ರು, ಅದರಿದ್ದೆ ನಾನು ಇದ್ದೆ, ಪುಟ್ಟರಾಜನೂ ಇದ್ದ, ರಮ್ಯನೂ ಇದ್ದರು, ಮಾಡ್ತಿದ್ರು. ಹಂಗೆ ಇವರು ಒಬ್ಬರು MP ಅನುದಾನ ಬರುತ್ತೆ, ಖರ್ಚು ಮಾಡ್ತಾರೆ. ಅದನ್ನೇನು ಹೊಸದಾಗಿ ಹೇಳ್ಕೊಳ್ಳೋ ಅಂಥದ್ದು ಏನು ನನಗೇನು ಕಾಣಿಸಲ್ಲ. ಅದು ಯಾಕೆ ಅವ್ರ ಲೆವೆಲ್ಗೆ ಅವೆಲ್ಲ ಹೇಳೋದಂಥದ್ದೆಲ್ಲ. ಈಗ ನನಗೆ 2 ಕೋಟಿ MLA ಆಗಿ ನನಗೆ ಅನುದಾನ ಬರುತ್ತೆ. 2 ಕೋಟಿ ಖರ್ಚು ಮಾಡೋದು ನಾನೇನು ದೊಡ್ಡಸ್ಕಿಗೆ ಹೇಳೋದು. ನಾನು ಸರ್ಕಾರದ ವಿಶೇಷವಾಗಿ ಸರ್ಕಾರ ಕ್ರಿಯಾಯೋಜನೆ ಬಿಟ್ಟು ವಿಶೇಷವಾಗಿ ಏನಾದ್ರೂ ಮಂಜೂರು ಮಾಡಿಸಿದ್ರೆ ಅದನ್ನು ನಾನು ಹೇಳಿದ್ರೆ, ಅಥವಾ ಸರ್ಕಾರ ಕೊಡುವಂಥದ್ದು ಹೆಚ್ಚಿಗೆ. ಈಗ ಫ್ಯಾಕ್ಟ್ರಿ ನಿಂತೋಗಿತ್ತು, ಪ್ರಾರಂಭ ಮಾಡಿದ್ರು. ಶುಗರ್ ಯೂನಿವರ್ಸಿಟಿ ಕಳೆದ 80 ವರ್ಷದಿಂದ ಯೂನಿವರ್ಸಿಟಿ ಯಾರೂ ಸಹ ಅದರ ಹೆಸರು ಎತ್ತಿರಲಿಲ್ಲ, ಪ್ರಾರಂಭ ಮಾಡೋದು. ಅದು ನಾವು ಸಾಧನೆ ಅಂತ ಹೇಳ್ಬೋದು. ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ಮಾತಾಡ್ತೀನಪ್ಪ. ನನಗೆ ಕೇಳ್ರಿ, ಅದೇನಾಗುತ್ತೆ, ಏನೋ ಒಂದು ಹೇಳಿದೆ ಪಾಪ, ಅದೃಷ್ಟವೋ ದುರಾದೃಷ್ಟವೋ ಗೊತ್ತಿಲ್ಲ. ಕೆಲವರು 6 ತಿಂಗಳು